ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ತಾವು ನೋಡ್ತಾ ಇರೋದು ಶಿವಮೊಗ್ಗದಲ್ಲಿ ಸಂಕೇತ್ ಅನ್ನುವಂತಹ SSLC ಓದ್ತಾ ಇರುವಂತಹ ಹುಡುಗನ ಕೊಲೆ. ಈ ಹುಡುಗನ ಕೊಲೆಗೂ ಕೋಮುಗಲಭೆಗೂ ಏನು ಸಂಬಂಧ, ನಿಮ್ಗೇನು ಬುದ್ಧಿ ಇಲ್ವಾ ಅಂತ ಕೇಳಬಹುದು. ಡೆಫಿನೆಟ್ಲಿ ಸಂಬಂಧನೇ ಇಲ್ಲ. ಇದಕ್ಕೂ ಕೋಮಿಗೂ ಧರ್ಮಕ್ಕೂ ಮತ್ತು ಈಗ ಏನು ಎಲ್ಲರೂ ಒಂದು ರೀತಿಯ ಧರ್ಮಾಧಾರಿತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಆ ಹುಡುಗ ಹಿಂದೂ ಅನ್ನೋ ಕಾರಣಕ್ಕೆ ಮುಸಲ್ಮಾನ ಹುಡುಗರು ಮೀಸೆ ಚಿಗುರ್ದವ್ರು ಕರೆದು ಏನು ಹೊಡೆದಿಲ್ಲ. ಬಟ್ ಮಾಡಿದ್ದು ತಪ್ಪು. ಅವರು ಬಾಲಾಪರಾಧಿಗಳೇ ಆಗಲಿ ಎಂಥವರೇ ಆಗಿರಲಿ, ಮಾಡಿರೋದು ಘನಘೋರ ಅಪರಾಧ. ಅಂಥವ್ರನ್ನ ಹೆಡೆಮುರಿ ಕಟ್ಟಬೇಕು ಅಥವಾ ಅವರು ಬಾಲಾಪರಾಧಿಗಳಾದ್ದರಿಂದ ಅದೇನು ಕಾನೂನು ಪ್ರಕಾರ ಆಗಬೇಕೋ ಅದು ಆಗಲೇಬೇಕು. ನೋ ಮರ್ಸಿ ಎಟ್ ಆಲ್. ಬಟ್ ಅದಕ್ಕೆ ಧರ್ಮ ಕೋಮಿನ ಬಣ್ಣವನ್ನು ಕೊಟ್ಟು ಅದರಲ್ಲೂ ಒಂದು ಸ್ವಲ್ಪ ಬೇಳೆ ಬೇಯಿಸ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದಾರಲ್ಲ, ಅಂಥವರ ಈ ಒಂದು ಮೈಂಡ್ ಸೆಟ್ ಏನಿದೆ ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಬೇಕು, ರಿಜೆಕ್ಟ್ ಮಾಡಬೇಕು. ಅದಕ್ಕೆ ಸೊಪ್ಪು ಹಾಕಬಾರ್ದು. ಸೊಪ್ಪು ಹಾಕಿದ್ರೋ ಆ ಏರಿಯಾದಲ್ಲಿ ಹಿಂದೂ ಮುಸಲ್ಮಾನರು ಭಾವೈಕ್ಯತೆಯಿಂದ ಬಾಳೋದಕ್ಕೆ ಸಾಧ್ಯ ಇಲ್ಲ. ನಂಬರ್ 1 ಇನ್ಸಿಡೆಂಟ್ ಇದು ನಿನ್ನೆ ನಡೆದಿರೋದು. ಸೊ ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರ್ತಾ ಇತ್ತಂತೆ ಪಾಪ ಹುಡುಗ. ತನಗೆ ಗೊತ್ತಿರುವಂಥ ಹುಡುಗನ ಯಾರೋ ಹೊಡಿತಾ ಇದ್ರಂತೆ ಕ್ರಿಕೆಟ್ ಅಂಗಳದಲ್ಲಿ. ತಪ್ಸೋಣ ಅಂತ ಹೋಗಿದ್ದಾನೆ. ಹೋದಂಥ ಹುಡುಗನ್ನ ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಹುಡುಗ ಸತ್ತೇ ಹೋಗ್ಬಿಟ್ಟಿದ್ದಾನೆ. ಅಷ್ಟು ಕೋಪ ಆ ಹುಡುಗರಿಗೆ ಎಲ್ಲಿಂದ ಬರುತ್ತೆ? ಮೀಸೆ ಚಿಗುರದೇ ಇರೋ ಹುಡುಗರಿಗೆ ಒಂದು ಸಣ್ಣ ಕಪಾಳಕ್ಕೆ ಹೊಡೆದ್ರೇ ಮಕ್ಕಳು ವಿಲವಿಲ ಅಂತ ಒದ್ದಾಡ್ಬಿಡ್ತವೆ. ಅಂಥದ್ರಲ್ಲಿ ಅಷ್ಟು ಕ್ರೂರತನ. ಅವ್ರೇನಾದರೂ ಡ್ರಗ್ಸ್ ಅಡಿಕ್ಷನ್ ಇತ್ತ ಅವರಿಗೆ, ಅವ್ರೇನಾದರೂ ಗಾಂಜಾ ಹೊಡೆದಿದ್ರಾ ಅನ್ನೋದ್ರ ಬಗ್ಗೆನೂ ಪೊಲೀಸರಿಗೆ ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರು ಕೂಡ ಆ ಒಂದು ತಂದೆ ತಾಯಿಗಳಿಗೆ ಹೋಗಿ ಸಮಾಧಾನ ಹೇಳಿದ್ದಾರೆ. ಮತ್ತು ಇದು ದಯವಿಟ್ಟು ಇದಕ್ಕೆ ಧರ್ಮದ ಸ್ಪರ್ಶ ಕೊಡಬೇಡಿ, ಬಟ್ ಯಾವ ಹುಡುಗರು ತಪ್ಪು ಮಾಡಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ, ಅವ್ರಿಗೆ ಶಿಕ್ಷೆ ಕೊಡಿ, ಬಟ್ ಡೆಫಿನೆಟ್ಲಿ ಧರ್ಮದ ಬಣ್ಣ ಕಟ್ಟಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಸೊ ಇದು ನಂಬರ್ 1 ಇನ್ಸಿಡೆಂಟ್. ನಂಬರ್ 2, ಬಾಗಲಕೋಟೆಯಲ್ಲಿ ಶಿವಾಜಿಗೆ ಕಲ್ಲೇಟು. ಶಿವಾಜಿ ಮೆರವಣಿಗೆ ವೇಳೆ ಚಪ್ಪಲಿ ಎಸೆತ, ಪೊಲೀಸರಿಗೂ ಕಲ್ಲೇಟು. ಬಾಗಲಕೋಟೆಯ ಕಿಲ್ಲಾವೋಣಿಯಲ್ಲಿ ಮಸೀದಿ ಬಳಿ ಈ ಗಲಾಟೆ ನಡೆದಿದೆ. ತಮಗೆ ಗೊತ್ತಿದೆ, ರಾಜ್ಯಾದ್ಯಂತ ಇದು ದೊಡ್ಡ ಸುದ್ದಿ ಆಯಿತು. ಮೆರವಣಿಗೆ ಹೋಗ್ತಾ ಇದ್ರು ಶಿವಾಜಿ ಜಯಂತಿ ದಿನ. ಮಸೀದಿಯಲ್ಲಿ ಇದ್ದಂಥ ಒಂದು ಕೋತಿ ನಮಾಜ್ ಮಾಡಿಬಿಟ್ಟು ತಣ್ಣಗೆ ಮನೆಗೆ ಹೋಗೋದು ಬಿಟ್ಟು ಅಲ್ಲೇನು ಚಪ್ಪಲಿ ರ್ಯಾಕ್ ಕೆಳಗಡೆ ಒಂದು ಕಲ್ಲಿಟ್ಟಿದ್ರಂತೆ. ಕಲ್ಲು ತೊಗೊಂಡು ಎಸೆದೇ ಬಿಟ್ಟ. ಅಲ್ಲಿರುವಂಥ SP ಬಿದ್ದು ಬಳಬಳ ಅಂತ ರಕ್ತ, ರೊಚ್ಚಿಗೆದ್ರು ಜನ. ಮತ್ತೆ ಅಷ್ಟೇ ಸಾಲದು ಅಂತ ಚಪ್ಪಲಿ ಕೂಡ ಎಸ್ತಿದ್ದಾನೆ. ಇಂತಹ ಧರ್ಮ ಸೂಕ್ಷ್ಮ ಸಂದರ್ಭಗಳಲ್ಲಿ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ? ಇದು ಮರುದಿನ ದೊಡ್ಡ ವಿಚಾರ ಆಯಿತು. ಕಲ್ಲು ತೂರಾಟ ನಡೀತು, ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಯಿತು. ಇದರಲ್ಲಿ BJP ಎಂಟ್ರಿ ಆಯಿತು, ಧಾರ್ಮಿಕ ಮುಖಂಡರುಗಳ ಎಂಟ್ರಿ ಆದರು. ಈ ಥರ ಹಿಂದೂಗಳ ಮೇಲಿನ ಅಪಮಾನ ಮತ್ತು ಅವಮಾನ ನಾವು ಸಹಿಸೋದಿಲ್ಲ ಅಂತಂದರು, ಅರೆಸ್ಟ್ ಮಾಡಿ ಅಂತಂದರು. ಈಗಲೂ ಅಲ್ಲಿ ಒಂದು ರೀತಿಯ ವಾತಾವರಣ ಅಷ್ಟು ಚೆನ್ನಾಗಿಲ್ಲ. ಇದು ನಂಬರ್ 2 ಇನ್ಸಿಡೆಂಟ್ ಬಾಗಲಕೋಟೆಯಲ್ಲಿ ನಡೆದಿರೋದು. ನೆಕ್ಸ್ಟ್ ಕಲಬುರ್ಗಿ ಶಿವಾಜಿ ಉತ್ಸವದಲ್ಲೂ ಗಲಾಟೆ ನಡೆದಿದೆ. ಡ್ಯಾನ್ಸ್ ವೇಳೆ 2 ಸಮುದಾಯದ ನಡುವೆ ಮಾರಾಮಾರಿ. ಚಿತ್ತಾಪುರ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ಈ ಹೊಡೆದಾಟ ನಡೆದಿದೆ. ಸೌಂಡ್ ಹಾಕಿ ಡ್ಯಾನ್ಸ್ ಮಾಡೋ ವೇಳೆ ಮತ್ತೊಂದು ಸಮುದಾಯ ಕಿರಿಕ್ ಮಾಡಿದೆ. DJ ಹಾಕಿದ್ರಿರಬೇಕು, ಸೌಂಡ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. 2 ಸಮುದಾಯದ ನಡುವೆ ಕಟ್ಟಿಗೆ ಮತ್ತು ಕಲ್ಲುಗಳಿಂದ ಹೊಡೆದಾಟ. ಸೌಂಡ್ಗೇನೆ ಪ್ರಾಣ ತಕ್ಕತ್ತೀರಿ ಅಂತಂದರೆ ನಿಮ್ಮನ್ನು ಮನುಷ್ಯರನ್ ಬೇಕಾ? ಸೌಂಡ್ ಜಾಸ್ತಿ ಆಯಿತು ಅಂತ ಆಕ್ಷೇಪ ಅಂತೆ, ನಾವು ಕುಣಿತೀವಿ ಅಂತ. ಇವರಂತೆ ಒಬ್ರಿಗೊಬ್ರು ಹೊಡ್ಕೊಂಡ್ಬಿಟ್ರಂತೆ. ಒಂದು ಸೌಂಡ್ಗೋಸ್ಕರ ಜೀವ ತಕ್ಕೊಂಬಿಡ್ರಿ ಎಲ್ಲರೂ. ಅಯ್ಯೋ ಭಗವಂತನೇ. ಬಟ್ ಡೆಫಿನೆಟ್ಲಿ ಒಂದು ಸೌಹಾರ್ದತೆ ಅನ್ನೋದು ಇದೆ ಅಲ್ಲಿ, ಇದಕ್ಕೆ ಅಲ್ವಾ? ನಿಮ್ಮ ಮೆರವಣಿಗೆ, ನಿಮ್ಮ ಆಚಾರ ವಿಚಾರಗಳನ್ನು ನಾವು ಗೌರವಿಸೋದು, ನಮ್ಮ ಆಚಾರ ವಿಚಾರ ಮೆರವಣಿಗೆಗಳನ್ನು ನೀವು ಗೌರವಿಸುವುದು. ಅದು ಬಿಟ್ಬಿಟ್ಟು ನಮ್ಮ ಏರಿಯಾದಲ್ಲಿ ನೀವು ಬರಬಾರ್ದು, ನಿಮ್ಮ ಏರಿಯಾದಲ್ಲಿ ನಾವು ಬರಬಾರ್ದು, ನಮ್ಮ ಮಸೀದಿ ಮುಂದೆ ಮೆರವಣಿಗೆ ಹೋಗಬಾರ್ದು, ನಮ್ಮ ಮಸೀದಿ ಮುಂದೆ ಹಾಡು ಹಾಕಬಾರ್ದು. ಏನಿದು ಹೊರಪ್ಪನ ಆಸ್ತಿನ ಇದೆಲ್ಲ? ಇಲ್ಲ, ಮಂದಿರಗಳಿಗಾಗಲಿ ಮಸೀದಿಗಳಿಗಾಗಲಿ ಚರ್ಚ್ಗಳಿಗಾಗಲಿ ತೊಂದರೆ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ನೀವುಗಳು ಊರು ಹೊರಗೆ ಹೆಂಗೆ ಸ್ಮಶಾನಗಳು ಇರ್ತಾವೋ ಹಾಗೆ ನೀವು ಮಾಡ್ಕೊಂಬಿಡ್ರಿ. ಆ ಥರ ಧಾರ್ಮಿಕ ಕೇಂದ್ರಗಳನ್ನು ಯಾರೂ ಬರೋದೇ ಇಲ್ಲ, ಬಗ್ಗು ನೋಡಲ್ಲ. ನೀವು ಸ್ಮಶಾನ ಕಂಡ್ರೆ ನಾವೇನು ಮಾಡ್ತೀರಿ?
ಆ ಕಡೆ ಈ ಕಡೆ ಮುಖ ಮಾಡ್ಕೊಂಡು ಓಡ್ಬಿಡ್ತೀವಿ, ಭಯ ನಮಗೆ ದೆವ್ವಗಳಿರ್ತಾವಂತ. ಹಾಗೆ ನೀವು ಮಸೀದಿಗಳಿಂದ ಕಲ್ಲು ತೂರ್ತೀರಿ, ಚಪ್ಪಲಿ ತೂರ್ತೀರಿ, ಇನ್ನೊಂದು ಧಾರ್ಮಿಕ ಕೇಂದ್ರಗಳಲ್ಲಿ ನಿಮಗೆ ಸೌಂಡ್ ಆಗಲ್ಲ, ನಿಮ್ಗೆ ಅಲರ್ಜಿ, ಅವ್ರು ಈ ಕಡೆ ಬರಬಾರ್ದವ್ರು ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಅತ್ಲಾಗ ಆ ಕಡೆ ಊರು ಹೊರಗೆ ಮಾಡ್ಕೊಂಬಿಡ್ರಿ. ಸೊ ಈ ಥರ ಸಾಲು ಘಟನೆಗಳಿವೆ, ಅವುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಭಾಳ ಟೈಮ್ ಆಗುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.